me show you something that Jesus said about Satan in Luke chapter 8. ಲೂಕ 8ರಲ್ಲಿ John 8, sorry. ಯೋಹಾನ 8ರಲ್ಲಿ ಯೇಸು ಸ್ವಾಮಿ ಸೈತಾನನ ಬಗ್ಗೆ ಏನು ಹೇಳಿದನು ನೋಡ್ತೀವಿ. John 8, Jesus said these words. ಯೋಹಾನ 8ರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದರು. He told Pharisees, these same type of Pharisees, ಫರಿಸಾಯರಿಗೆ ಹೀಗೆ ಹೇಳಿದರು. he told them, ಅವರಿಗೆ ಹೀಗೆ ಹೇಳಿದರು. verse John 8:44. ಯೋಹಾನ 8:44ರಲ್ಲಿ. See, you read in verse 13, he is speaking to the Pharisees. 13ನೇ ವಚನದಲ್ಲಿ ನಾವು ನೋಡ್ತೀವಿ, ಅವರು ಫರಿಸಾಯರಿಗೆ ಮಾತಾಡ್ತಾ ಇದ್ರು. Pharisees and Jesus were having a conversation. ಇಲ್ಲಿ ಒಂದು ಸಂಭಾಷಣೆ ಫರಿಸಾಯರಿಗೂ ಮತ್ತು ಯೇಸು ಸ್ವಾಮಿಗೂ. The whole chapter is talking to the Pharisees. ಇಲ್ಲಿ ಪೂರ್ಣ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಫರಿಸಾಯರ ಹತ್ರ ಮಾತಾಡ್ತಾ ಇದ್ದಾರೆ. And what does he tell the Pharisees? ಏನು ಹೇಳ್ತಾ ಇದ್ದಾರೆ ಇಲ್ಲಿ ಫರಿಸಾಯರಿಗೆ? Verse 44. 44ರಲ್ಲಿ, your father is the devil. ಸೈತಾನನು ನಿಮ್ಮ ತಂದೆ. To whom is he saying it? ಯಾರಿಗೆ ಹೇಳ್ತಾ ಇದ್ದಾನೆ? To people whose doctrines are all correct. ಯಾರಿಗೆ ಅವರ ಬೋಧನೆ ಎಲ್ಲ ಸರಿಯಾಗಿದೆ, whose external life is good, ಅವರ ಹೊರ ಜೀವಿತ ಸರಿಯಾಗಿದೆ, but whose internal life is dirty. ಹಾಗೆ ಅವರ ಒಳ ಜೀವಿತ ಅಶುದ್ಧವಾಗಿದೆ. He says your father is the devil. ಅವರಿಗೆ ಏನು ಹೇಳ್ತಾ ಇದ್ದಾನೆ? ಸೈತಾನನು ನಿಮ್ಮ ತಂದೆ. And naturally you will do what your father wants you to do. ನೀವು ನಿಮ್ಮ ತಂದೆ ಏನು ಇಚ್ಛೆ ಪಡ್ತಾನೋ ಅದನ್ನ ಮಾಡ್ತಾ ಇದ್ದೀರಾ ನೀವು. See what he tells about the devil. ಸೈತಾನನ ಬಗ್ಗೆ ಏನು? The last part of that verse. ಆ ವಚನದ ಕಡೆಯ ಭಾಗ. When the devil speaks a lie, he is speaking from his own nature. ಅದನ್ನು ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ ಅಂತ ಹೇಳ್ತಾರೆ. Satan is a liar and the father of lies. ಇಲ್ಲಿ ಏನು ತೋರಿಸುತ್ತೆ? ಸೈತಾನನು ಸುಳ್ಳುಗಾರನು, ಎಲ್ಲ ಸುಳ್ಳುಗೂ ತಂದೆಯಾಗಿದ್ದಾನೆ. Have you read that verse? ಆ ವಚನವನ್ನು ಓದಿದ್ರಾ? Every lie in the world, Satan is the father. ಈ ಲೋಕದಲ್ಲಿರುವಂಥ ಎಲ್ಲ ಸುಳ್ಳಿಗೆ ಸೈತಾನನೇ ತಂದೆ. But you know the father cannot produce a child without a mother. ಒಬ್ಬ ತಂದೆ ತಾಯಿ ಇಲ್ಲದೇನೆ ಮಗುವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯವಿಲ್ಲ. So Satan is seeking for mothers. ಇವಾಗ ಸೈತಾನ ಏನು ಮಾಡ್ತಾ ಇದ್ದಾನೆ? ತಾಯಂದಿರನ್ನು ಹುಡುಕ್ತಾ ಇದ್ದಾನೆ. In you and me he is trying to get a mother. ನಿಮ್ಮಲ್ಲಿ ನನ್ನಲ್ಲಿ ಒಂದು ತಾಯಿಯನ್ನು ಹುಡುಕ್ತಾ ಇದ್ದಾನೆ. He'll produce the lie. ಆತನು ಒಂದು ಸುಳ್ಳನ್ನ ಹುಟ್ಟಾಕ್ತಾನೆ. But he wants you to be the mother, so you say it with your tongue. ಯಾಕೆ ಅಂದ್ರೆ ನೀವು ತಾಯಿ ಆಗ್ಬೇಕು ಅಂತ ಆತ ಬಯಸ್ತಾನೆ. ಯಾಕೆಂದ್ರೆ ನೀವು ಆ ಸುಳ್ಳನ್ನ ಹೇಳಬೇಕು. ನೀವು do you know that in your life every lie that you ever spoke from your childhood, ನಿಮ್ಮ ಮಗುವಾಗಿದ್ದಾಗಲಿಂದ ಇಲ್ಲಿಯವರೆಗೆ ನೀವು ಯಾವುದೆಲ್ಲ ಸುಳ್ಳು ಹೇಳಿದಿರೋ, all the lies you told your mother and father when you were small, ನೀವು ಮಕ್ಕಳಾಗಿದ್ದಾಗ ತಂದೆ ತಾಯಿಗೆ ಸುಳ್ಳು ಹೇಳಿರಬಹುದು. all the lies you told in your office, ನಿಮ್ಮ ಆಫೀಸ್ನಲ್ಲಿ ಸುಳ್ಳು ಹೇಳಿರಬಹುದು. all the lies you told your friends, ನಿಮ್ಮ ಸ್ನೇಹಿತರಿಗೆ ಸುಳ್ಳು ಹೇಳಿರಬಹುದು. the devil was the father of all those children, all those lies. ಸೈತಾನನು ಈ ಎಲ್ಲ ಸುಳ್ಳುಗಳಿಗೆ ಮಕ್ಕಳಿಗೆ ತಂದೆಯಾಗಿದ್ದ. And you were the mother. ನೀವು ತಾಯಿಯಾಗಿದ್ದೀರಾ. These are people, the Pharisees, he is saying that. ಈ ಫರಿಸಾಯರ ಬಗ್ಗೆ ಇದನ್ನ ಹೇಳ್ತಾ ಇರೋದು ಯೇಸು ಸ್ವಾಮಿ. Jesus said here, Satan has been a liar from the beginning. ಪ್ರಾರಂಭದಿಂದನೂ ಸೈತಾನನು ಸುಳ್ಳುಗಾರನಾಗಿದ್ದಾನೆ. So let us see in the beginning, what is the first lie that Satan said? ಸೈತಾನನು ಹೇಳಿದ ಮೊದಲ ಸುಳ್ಳು ಯಾವುದು? ಪ್ರಾರಂಭದಲ್ಲಿ ನಾವು ನೋಡೋಣ. Very important to see it. ಇದು ನೋಡೋದು ಬಹಳ ಮುಖ್ಯ. In Genesis chapter 3 we are told the first lie written in the Bible. ಬೈಬಲ್ನಲ್ಲಿ ಬರೆದ ಮೊದಲ ಸುಳ್ಳು ಹೇಳಿದಾತನು ಆದಿಕಾಂಡ 3ರಲ್ಲಿದೆ. Not the Bible is saying it, but the Bible is saying what Satan said. ಬೈಬಲ್ನಲ್ಲಿ ಅದು ನಮೂದಿಸಲ್ಪಟ್ಟಿದೆ, ಸೈತಾನನು ಹೇಳಿದ ಸುಳ್ಳು. There's no lie in the Bible, but the Bible describes the lie that Satan said. ಬೈಬಲ್ನಲ್ಲಿ ಸುಳ್ಳು ಬರೆಯಲ್ಪಟ್ಟಿಲ್ಲ, ಅದು ಅವನು ಏನು ಸುಳ್ಳು ಹೇಳಿದ ಅದು ಬರೆಯಲ್ಪಟ್ಟಿದೆ. That is the first lie mentioned in the Bible. ಆ ಒಂದು ಸುಳ್ಳು ಇಲ್ಲಿ ನಮೂದಿಸಲ್ಪಟ್ಟಿರುವಂತದ್ದು. And what is that lie? ಏನು ಅದು ಸುಳ್ಳು? Listen carefully. ಇಲ್ಲಿ ಜಾಗರೂಕತೆಯಿಂದ ಕೇಳಿ. Genesis 3, ಆದಿಕಾಂಡ 3. He came through the serpent to Eve and said, has God told you cannot eat from some tree here? ಸರ್ಪನ ಮುಖಾಂತರ ಆತನು ಬಂದು ಇದರಲ್ಲಿ ಯಾವುದೋ ಹಣ್ಣು ತಿನ್ನಬಾರದು ಅಂತ ದೇವರು ಹೇಳಿದನ. The woman said, yes, this tree of knowledge of good and evil. ಆ ಸ್ತ್ರೀ ಹೇಳಿದಳು, ಹೌದು ಇದು ಹಣ್ಣು ತಿನ್ನಬಾರದು ಅಂತ ಹೇಳಿದಳು. If I eat from it, God said, I'll die. ಇದರಿಂದ ನಾನು ತಿಂದ್ರೆ ದೇವರು ಹೇಳಿದರೆ ನಾನು ಸಾಯ್ತೀನಿ ಅಂತ. And the serpent said, verse 4, you will definitely not die. ಆದರೆ ಸೈತಾನ ಏನು ಹೇಳ್ದ? ನೀನು ನಿಜವಾಗಿಯೂ ಸಾಯುವುದಿಲ್ಲ, ಹೇಗೂ ಸಾಯುವುದಿಲ್ಲ. What did God say? ದೇವರು ಏನು ಹೇಳಿದ್ರು? Chapter 2 verse 17. 2:17ರಲ್ಲಿ ಏನು ಹೇಳುತ್ತೆ? 2:17. ಎರಡನೇ ಅಧ್ಯಾಯ 17ನೇ ವಚನ. If you eat from that you will surely die. ನೀನು ಇದರಿಂದ ತಿಂದ್ರೆ ನೀನು ಖಂಡಿತವಾಗಿ ಸಾಯ್ತೀಯ. Not just you will die, but you will surely die. ನೀನು ತಿಂದ ದಿನವೇ ಸತ್ತೇ ಹೋಗುವಿ ಅಂತ ಹೇಳ್ತಾರೆ. And the devil's answer is, ಸೈತಾನನ ಉತ್ತರ ಏನಾಗಿದೆ? You surely will not die.
ನೀನು ನಿಜವಾಗ್ಲೂ ಸಾಯೋದಿಲ್ಲ ಅಂತ ಹೇಳ್ತಾನೆ. So the first lie in the Bible is Satan saying that God's word is not true. ಮೊದಲ ಸುಳ್ಳು ಏನಂದ್ರೆ ದೇವರ ವಾಕ್ಯ ಸತ್ಯವಲ್ಲ ಅಂತ You ಹೇಳುವಂತ. will not go to hell. ನೀನು ನರಕಕ್ಕೆ ಹೋಗೋದಿಲ್ಲ. When I quoted this verse to you from Matthew 23, ಮತ್ತಾಯ 23ರಲ್ಲಿ ನಾನು ವಚನಕ್ಕೆ ತೋರಿಸಿದಾಗ, that Pharisees whose doctrine is right, whose external life is right, Jesus said you'll go to hell. ಅಲ್ಲಿ ಪರಿಸಾಯರಿಗೆ ಹೇಳಿದನು, ನಿಮ್ಮ ಬೋಧನೆಗಳು ಸರಿಯಾಗಿದೆ, ನಿಮ್ಮ ಹೊರಗಿನ ಜೀವಿತ ಸರಿಯಾಗಿದೆ, ಆದ್ರೂ ನೀವು ನರಕಕ್ಕೆ ಹೋಗ್ತೀರಾ. I'm sure the devil told some of you even now, no, you will not go to hell. ಇವಾಗ ಸೈತಾನ ಇವಾಗ ಕೂಡ ಹೇಳಿರ್ಬೋದು ನಿಮ್ಗೆ, ನೀವು ನರಕಕ್ಕೆ ಹೋಗೋದಿಲ್ಲ ಅಂತ. That is what he has been saying for the last 6,000 years. ಕಡೆಯ 6,000 ವರ್ಷಗಳಲ್ಲಿ ಅವನು ಅದನ್ನೇ ಹೇಳ್ತಾ ಬಂದಿದ್ದಾನೆ. The devil said, Jesus said he's a liar from the beginning. ಯೇಸು ಸ್ವಾಮಿ ಹೇಳಿದ್ರು ಅವನು ಪ್ರಾರಂಭದಿಂದಲೂ ಸುಳ್ಳುಗಾರನು ಅಂತ. Today you heard what was the first lie that he said. ಅವನು ಹೇಳಿದ ಮೊದಲ ಸುಳ್ಳನ್ನು ನೀವು ಕೇಳಿಸ್ಕೊಂಡ್ರಿ ಇವತ್ತು. If you disobey God, you will not be punished. ನೀವು ದೇವರಿಗೆ ಅವಿಧೇಯರಾದ್ರೆ ದೇವರು ನಿಮ್ಮನ್ನ ಶಿಕ್ಷಿಸೋದಿಲ್ಲ. Eve said, God has told us not to eat from this tree. ಅವಳು ಹೇಳಿದಳು ಇದರಿಂದ ಹಣ್ಣನ್ನ ತಿನ್ನಬಾರದು. Because God said you'll die. ದೇವರು ಹೇಳಿದ್ದಾರೆ ಅದನ್ನ ನಾನು ಸಾಯ್ತೀನಿ ಅಂತ. And the devil says, don't worry. ಆದ್ರೆ ಸೈತಾನ ಹೇಳ್ತಾನೆ ಚಿಂತೆ ಮಾಡಬೇಡ, so serious. ಇದು ಗಂಭೀರವಲ್ಲ. God loves you. ದೇವರು ನಿನ್ನ ಪ್ರೀತಿಸ್ತಾರೆ. He won't punish you like that. ಹಾಗೆ ನಿನ್ನ ದೇವರು ಶಿಕ್ಷಿಸೋದಿಲ್ಲ. ನೀನು ತಗೊಳ್ಬಹುದು. Disobey God, you will not die. ನೀನು ದೇವರಿಗೆ ಅವಿಧೇಯಳಾಗಬಹುದು, ಆದ್ರೆ ನೀನು ಸಾಯೋದಿಲ್ಲ. And Eve foolishly believed the devil instead of believing God. ಹವ್ವಳು ದೇವರನ್ನ ನಂಬೋ ಬದಲಿಗೆ ಮೂರ್ಖತನದಿಂದ ಸೈತಾನನ ಸುಳ್ಳನ್ನ ನಂಬಿದ್ಲು. Following in Eve's footsteps are millions of Christians who don't believe what the Bible says but who believe what the devil says. ಹವ್ವಳನ್ನ ಹಿಂಬಾಲಿಸುವಂತ ಮೂರ್ಖ ಬಹಳಷ್ಟು ಕ್ರೈಸ್ತರು ದೇವರ ವಾಕ್ಯವನ್ನಲ್ಲ ಸೈತಾನನ್ನ ನಂಬುವವರಾಗಿದ್ದಾರೆ. The Bible says in Romans 6:23, ದೇವರ ವಾಕ್ಯ ಹೀಗೆ ಹೇಳುತ್ತೆ, ರೋಮ 6:23ರಲ್ಲಿ. This is what God says. ದೇವರು ಹೀಗೆ Romans ಹೇಳ್ತಾರೆ, 6:23. 6:23ರಲ್ಲಿ, The wages of sin is death. ಪಾಪವು ಕೊಡುವ ಸಂಬಳ ಮರಣ. Sin makes a payment. ಪಾಪವು ಒಂದು ಸಂಬಳವನ್ನು ಕೊಡುತ್ತೆ. Payment is eternal death in hell. ನರಕಕ್ಕೆ ಕಳಿಸುವಂತದ್ದು, ನಿತ್ಯತ್ವಕ್ಕೆ ನರಕಕ್ಕೆ. Same thing God told Adam and Eve. ಅದೇ ಹವ್ವಳಿಗೆ You disobey, you'll surely die. ಅಲ್ಲೇ ನೀನು ಅವಿಧೇಯನಾದ್ರೆ ನೀನು ನರಕಕ್ಕೆ ಹೋಗ್ತೀಯ. The wages of sin is death. ಇಲ್ಲಿ ಪಾಪದ ಸಂಬಳ ಮರಣ. Devil says no, nothing will happen. ಸೈತಾನ ಹೇಳ್ತಾನೆ ಇಲ್ಲ, ಇಲ್ಲಿ ಏನು ಆಗೋದಿಲ್ಲ ಅಂತ. Now the question is, do you believe what God says or what the devil says? ಇವಾಗ ಪ್ರಶ್ನೆ ಏನಂದ್ರೆ, ದೇವರ ವಾಕ್ಯವನ್ನ ನಂಬ್ತೀರಾ, ದೇವರು ಹೇಳೋದನ್ನ ನಂಬ್ತೀರಾ, ಸೈತಾನ ಹೇಳುವಂತ? But you may say, I have accepted Christ and then now I cannot die. ನೀವು ಹೇಳ್ಬೋದು, ಹೌದು ನಾನು ಕ್ರಿಸ್ತನನ್ನ ಸ್ವೀಕರಿಸಿದ್ದೀನಿ, ನಾನು ಸಾಯೋದಿಲ್ಲ ಅಂತ. Because this verse says the gift of God is eternal life. ಇಲ್ಲಿ ಈ ಉಚಿತ ವರವು ನಿತ್ಯ ಜೀವ ಅಂತ ಹೇಳುತ್ತೆ. Yeah, but to whom does he give it? ಯಾರಿಗೆ ಕೊಡ್ತಾರೆ ದೇವರು? It's a gift. ಅದು ವರ ಹೌದು, but it's not for everybody. ಎಲ್ಲರಿಗೂ ಅಲ್ಲ ಅದು. So let's look at what the Bible says for believers. ದೇವರ ವಾಕ್ಯವನ್ನು ನೋಡೋಣ, ವಿಶ್ವಾಸಿಗಳಿಗೆ ದೇವರ ವಾಕ್ಯ ಏನು ಹೇಳುತ್ತೆ. Let's turn to Romans chapter 8. ರೋಮ 8ನೇ ಅಧ್ಯಾಯ. Now this is written for born again believers. ಇದು ಇಲ್ಲಿ ಬರೆಯಲ್ಪಟ್ಟಿದೆ ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳಿಗೆ. How do we know? ಹೇಗೆ ಗೊತ್ತು ನಮಗೆ? Because in Romans 8:12 it says brethren. 8:12ರಲ್ಲಿ ಹೇಳುತ್ತೆ ಸಹೋದರರೇ. Romans 8:12 he's saying brethren, let me tell you something. ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. 8:12ರಲ್ಲಿ whom is the Paul writing this calling brethren? ಯಾರನ್ನ ಸಹೋದರರೇ ಅಂತ ಕರೀತಾ ಇರೋದು ಪೌಲನ್ ಇಲ್ಲಿ? He's not talking to the idol worshipping people in Rome. ರೋಮದಲ್ಲಿರುವಂತ ವಿಗ್ರಹಾರಾಧಕರಿಗಲ್ಲ. He's talking to the believers in Rome. ಅಲ್ಲಿ ರೋಮನಲ್ಲಿರುವಂತ ವಿಶ್ವಾಸಿಗಳಿಗೆ. To Romans 1:7, ರೋಮ 1:7ರಲ್ಲಿ ನಾವು ನೋಡ್ತೇವೆ, all those who are beloved of God in Rome called as saints. 7ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ನೀವು ಸಹ ಆ ಅನ್ಯ ಜನರುಗಳಂತೆ ನಿಮಗೆ ಬರೆಯುತ್ತೇನೆ ಅಂತ. It's to the believers in Rome he's writing. ಅಲ್ಲಿ ವಿಶ್ವಾಸಿಗಳಾದ ರೋಮನಲ್ಲಿದ್ದಂತ ವಿಶ್ವಾಸಿಗಳಿಗಾಗಿ ಬರೆಯಲ್ಪಟ್ಟಿದೆ, not to unbelievers. ಅವಿಶ್ವಾಸಿಗಳಿಗಲ್ಲ. And he calls them in Romans 8:12 brethren.
ಇಲ್ಲಿ 8ನೇ ಅಧ್ಯಾಯ 12ನೇ ವಚನದಲ್ಲಿ ಸಹೋದರರೇ ಅಂತ What is he telling these Roman believers who are born again? ಹೊಸದಾಗಿ ಹುಟ್ಟಂತ ರೋಮಾದಲ್ಲಿರುವಂತ ವಿಶ್ವಾಸಿಗಳಿಗೆ ಏನು ಬರೀತಾ ಇದ್ದಾರೆ? Romans 8:13. 8:13 If you believers live according to the flesh, you will definitely die. ನೀವು ವಿಶ್ವಾಸಿಗಳು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. That means spiritually die. ಅದರ ಅರ್ಥ ಆತ್ಮಿಕವಾಗಿ ಸಾಯ್ತೀರಾ ಅಂತ. What does the devil say? ಆದರೆ ಸೈತಾನ ಏನು ಹೇಳ್ತಾನೆ? Oh, no. ಇಲ್ಲ. You will surely not die. ನೀವು ಖಂಡಿತವಾಗಿ ಸಾಯೋದಿಲ್ಲ. Because you accepted the Lord 20 years ago. ಯಾಕೆಂದ್ರೆ 20 ವರ್ಷದ ಮೊದಲು ಕ್ರಿಸ್ತನನ್ನ ಸ್ವೀಕರಿಸಿದ್ರೆ. Now you have a choice. ನಮಗೆ ಇವಾಗ ಆಯ್ಕೆ ಇದೆ. Do you believe what the Holy Spirit says here or what the devil says? ಪವಿತ್ರಾತ್ಮನು ಹೇಳುವಂಥದ್ದನ್ನ ನಂಬುತ್ತೀರಾ ಇಲ್ವಾ ಸೈತಾನನು ಹೇಳುವಂಥದ್ದನ್ನ ನಂಬುತ್ತೀರಾ? Your attitude to sin is what God looks at. ನಿಮಗೆ ಪಾಪದ ಮೇಲೆ ಇರುವಂತ ಮನೋಭಾವ ಏನಿದೆ ಅದನ್ನ ದೇವರು ನೋಡ್ತಾರೆ. Jesus hated sin. ಯೇಸು ಸ್ವಾಮಿ ಪಾಪವನ್ನ ಹಗೆ ಮಾಡಿದರು. Do you know it says that in Hebrews chapter 1? ಇಬ್ರಿಯ 1ರಲ್ಲಿ ಆ ವಚನ ಇದೆ ಗೊತ್ತಾ ನಿಮಗೆ? And verse 9. 1:9 It's written about Jesus in Hebrews 1:9. ಇಬ್ರಿಯ 1:9 ಹೀಗೆ ಬರೆಯಲ್ಪಟ್ಟಿದೆ. You have loved righteousness and hated sin. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ. And if this Jesus is living in your heart, ಈ ಒಂದು ಯೇಸು ನಿಮ್ಮ ಹೃದಯದಲ್ಲಿ ಜೀವಿಸ್ತಾ ಇದ್ರೆ, he will make you love righteousness and hate sin. ನೀತಿಯನ್ನು ಪ್ರೀತಿಸಿ ಪಾಪವನ್ನು ದ್ವೇಷಿಸೋ ಹಾಗೆ ಮಾಡ್ತಾರೆ ಅವರು. He will always be saying to you, ಅವ್ರು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತಾರೆ, in your conscience, ನಿಮ್ಮ ಮನಸಾಕ್ಷಿನಲ್ಲಿ, love righteousness, ನೀನು ನೀತಿಯನ್ನ ಪ್ರೀತಿಸು, ಪಾಪವನ್ನು ದ್ವೇಷಿಸುವಂತ. When the devil tempts you to do something wrong, ಸೈತಾನನು ಏನೋ ಒಂದು ತಪ್ಪು ಮಾಡಲಿಕ್ಕೆ ಪ್ರೇರೇಪಿಸಿದ್ರೆ, the spirit of Christ inside you will say, hate that, don't do that. ಪವಿತ್ರಾತ್ಮನು ನಿಮ್ಮಲ್ಲಿರುವಂತರು ಹೇಳ್ತಾರೆ ಅದನ್ನ ಹಾಗೆ ಮಾಡುವಂತ. He won't force you, ನಿಮಗೆ ಒತ್ತಾಯ ಮಾಡೋದಿಲ್ಲ, but he will speak to you. ನಿಮ್ಮಲ್ಲಿ ಮಾತಾಡ್ತಾರೆ. And all of you who are believers know that. ನೀವು ಎಲ್ಲ ವಿಶ್ವಾಸಿಗಳು ನಿಮಗೆ ಗೊತ್ತಿದೆ. Can you think back to some time in your life when you were tempted to do something wrong and your conscience said, no, don't do that, that is a sin? ಇಂದಿನ ದಿವಸಗಳಲ್ಲಿ ನೀವು ನೆನಪಿಸ್ಕೊಳ್ತೀರಾ, ನೀವು ಯಾವುದೋ ಒಂದು ತಪ್ಪು ಮಾಡಲಿಕ್ಕೆ ಶೋಧಿಸಲ್ಪಟ್ಟಾಗ ಪವಿತ್ರಾತ್ಮನು ನಿಮ್ಮ ಒಳಗಡೆ ಮನಸಾಕ್ಷಿ ಹೇಳಿದೆ ನೀವು ಮಾಡಬೇಡ ಅಂತ. You were going to sign some false statement and your conscience said, you can't sign that. ನೀವು ಯಾವುದೋ ಒಂದು ಸುಳ್ಳು ಪತ್ರವನ್ನು ಸಹಿ ಹಾಕಲು ಹೋದಾಗ ನಿಮ್ಮ ಮನಸಾಕ್ಷಿ ಹೇಳಿದೆ ಅದು ಮಾಡಬೇಡ ಅಂತ. Or in some situation to escape some problem you told a lie. ನೀವು ಯಾವುದೋ ಒಂದು ಪರಿಸ್ಥಿತಿನಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸುಳ್ಳು ಹೇಳಿದಿರಾ. Your conscience said, no, don't say that, that's a lie. ನೀವು ಹೇಳೋ ಸಮಯದಲ್ಲಿ ಮನಸಾಕ್ಷಿ ಹೇಳಿದೆ ಅದು ತಪ್ಪು, ಅದು ಮಾಡಬೇಡ. You told your conscience, keep quiet, I'm going to do it. ಆದರೆ ನೀವು ಮನಸಾಕ್ಷಿಗೆ ಹೇಳಿದಿರಾ ಸುಮ್ಮನೆ ಇರು ನಾನು ಮಾಡ್ತೀನಿ ಅಂತ ಹೇಳಿದ್ರಿ. And you told a lie. ಮತ್ತೆ ಸುಳ್ಳು ಹೇಳಿದ್ದೀರಾ. What will happen is, ಏನಾಗುತ್ತೆ ಅಂದ್ರೆ, if you keep on doing that, ನೀವು ಹಾಗೆ ಮಾಡ್ತಾನೇ ಇದ್ರೆ the voice of conscience will become softer. ನಿಮ್ಮ ಮನಸ್ಸಾಕ್ಷಿಯ ಸ್ವರ ಇನ್ನು ಮೆಲ್ಲಗಾಗ್ತಾ ಹೋಗುತ್ತೆ. After some time, ಸ್ವಲ್ಪ ಸಮಯದ ನಂತರ it will stop speaking altogether. ನಿಮ್ಮ ಹತ್ರ ಮಾತಾಡೋದನ್ನು ನಿಲ್ಲಿಸ್ಬಿಡಿ. Because you have killed it. ಯಾಕೆಂದ್ರೆ ಅದನ್ನು ಸಾಯಿಸಿಬಿಟ್ಟಿದ್ದೀರ. That is worse than cutting off your hand or pulling out your eyes. ನಿಮ್ಮ ಕಣ್ಣನ್ನು ತೆಗೆಯೋದಕ್ಕಿಂತ ಕೈಯನ್ನು ಕತ್ತರಿಸೋದಕ್ಕಿಂತ ಗಂಭೀರವಾದ, the most valuable thing you have inside your body is your conscience. ನಿಮ್ಮ ಶರೀರದಲ್ಲಿ ಇರುವಂತ ಬಹಳ ಮೌಲ್ಯವಾದದ್ದು ಯಾವುದು ಅಂದ್ರೆ ನಿಮ್ಮ ಮನಸ್ಸಾಕ್ಷಿ. People are so afraid, I must not get high blood pressure, I must not get diabetes, all these things are dangerous for my body. ನನ್ನ ಶರೀರಕ್ಕೆ ಅಪಾಯಕರವಾದದ್ದು, ನನಗೆ BP ಹೆಚ್ಚಾಗಬಾರ್ದು, ಸಕ್ಕರೆ ಕಾಯಿಲೆ ಬರಬಾರ್ದು ಅಂತ. But much worse than that is to kill your conscience. ಅದಕ್ಕಿಂತ ಬಹಳ ಗಂಭೀರವಾದದ್ದು ಮನಸ್ಸಾಕ್ಷಿಯನ್ನು ಸಾಯಿಸಬಾರದು. You can have diabetes and blood pressure and cancer and still go to heaven. ನಿಮಗೆ ಆ ಒಂದು BP, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ ಇದ್ರೂ ಕೂಡ ನೀವು ಸ್ವರ್ಗಕ್ಕೆ ಹೋಗಬಹುದು. But you won't go to heaven if you kill your conscience. ನಿಮ್ಮ ಮನಸ್ಸಾಕ್ಷಿಯನ್ನು ಸಾಯಿಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. You can be the healthiest person, you kill your conscience, you go to hell. ನಿಮಗೆ ಬಹಳ ಆರೋಗ್ಯ ಇರಬಹುದು, ಆದ್ರೆ ನಿಮ್ಮ ಮನಸ್ಸಾಕ್ಷಿಯನ್ನು ಸಾಯಿಸಿದ್ರೆ ನೀವು ನರಕಕ್ಕೆ ಹೋಗ್ತೀರಾ.